ಹಾಯ್ ಎಲ್ರಿಗೂ ನಮಸ್ಕಾರ. ದಿಸ್ ಇಸ್ ಅಮ್ಮು GS. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್, ಕಮೆಂಟ್, ಸಪೋರ್ಟ್ ಮಾಡ್ತಾ ಇರಿ. ಆ್ಯಂಡ್ ನಾನು ಮೊನ್ನೆ ಜ್ಯೋತಿರ್ಭೀಮೇಶ್ವರ ವೃತ್ತದ್ದು ಕಂಕಣನ ಗಿಡಕ್ಕೆ ಹಾಕಬೇಕು ಅಂತ ಹೇಳಿದ್ದೆ. ಸೊ ಅದನ್ನು ನಾನು ಇವತ್ತು ಪೂಜೆ ಮಾಡಿ ಅರಿಶಿನ ಕೊಂಬನ್ನೆಲ್ಲ ತೆಗಿತೀನಿ. ಸೊ ಒಂದು ಪಾರ್ಸೆಲ್ ಬಂದಿತ್ತು, ಅದನ್ನ ತೊಗೊಂಬಂದು ನಾನು ಪೂಜೆ ಮಾಡಲಿಕ್ಕೆ ಕುಂತೆ. ಸೊ ಪೂಜೆನೆಲ್ಲ ಮುಗಿಸ್ಕೊಂಡು ನಾನು ಅಲ್ಲಿ ಕಂಕಣ ಕಟ್ಟಿದ್ನಲ್ಲ ಸಮಯವಾಗಿ ಅದನ್ನ ಬಿಚ್ಕೊಂಡು ಸೊ ಪೂಜೆ ಮುಗಿಸಿ ಅದನ್ನ ತೊಗೊಂಡು ಹೋಗಿ ಒಂದು ಹಸಿರು ಗಿಡದ ಕೆಳಗೆ, ಅಂದರೆ ಯಾರೂ ತುಳಿಬಾರ್ದು ಅಲ್ವಾ, ಸೊ ಆ ಜಾಗದಲ್ಲಿ ಹಾಕಬೇಕು. ಹಾಗಾಗಿ ಆಚೆ ಕಡೆ ಇರೋ ಒಂದು ಹಸಿರು ಮರದ ಕೆಳಗೆ ಹಾಕಿ ಸ್ವಲ್ಪ ಹೂವು ಹಾಕಿ ನಮಸ್ಕಾರ ಮಾಡಿ ಬಂದೆ. ಆ್ಯಂಡ್ ನಾನು ಇವಾಗ ಹೇಳ್ತಾ ಇರೋದು ಕಡಲೆಬೇಳೆ ಪಾಯಸನ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. 1 ಗ್ಲಾಸ್ ಅಕ್ಕಿ ಮತ್ತು ಒಂದು ಸಣ್ಣ ಗ್ಲಾಸಲ್ಲಿ ಕಡಲೆಬೇಳೆನ ತೊಗೊತಾ ಇದ್ದೀನಿ. ಸೊ ಇವಾಗ 1 ಗ್ಲಾಸ್ ಕಡಲೆಬೇಳೆನ ಕುಕ್ಕರ್ಗೆ ಹಾಕ್ಕೊಂಡು ಅದಕ್ಕೆ 2 ಗ್ಲಾಸ್ ನೀರನ್ನು ಸೇರಿಸಿ ಕುದಿಲಿಕ್ಕೆ ಇಟ್ಟಿದ್ದೀನಿ. ಸೊ ಇವಾಗ ಅಕ್ಕಿ ಮತ್ತು ಸ್ವಲ್ಪ ಹಸಿ ಕೊಬ್ಬರಿನ ಹಾಕಿ ಸರಿಯಾಗಿ ಜಿಣ್ಣಿಗೆ ರುಬ್ಕೊಂಡು ಇಟ್ಕೊಂಡಿದ್ದೀನಿ. ಅದನ್ನ ಹಸಿ ಕೊಬ್ಬರಿ ಹಾಗೂ ನೆನೆಸಿಟ್ಟಿರೋ ಅಕ್ಕಿನ ಇವಾಗ ರುಬ್ಕೊಂಡು ಇಟ್ಕೊಂಡಿದ್ದೀನಲ್ವ, ಸೊ ಇದನ್ನ ಒಂದು ಸೈಡ್ ಇಟ್ಬಿಟ್ಟು ಇವಾಗ ಬೇಳೆನ ಕುದಿಲಿಕ್ಕೆ ಹಾಕಿದ್ದೆ. ಸೊ ಅದು ಒಂದು 3-4 ವಿಷಲ್ ಆಗಿತ್ತು. ಸೊ ಇವಾಗ ನೋಡ್ತಾ ಇದ್ದೀನಿ ಅದು ಕೂಡ ಬೆಂದಿದೆ. ಇದಕ್ಕೆ ನಾನು ಇವಾಗ ಸ್ವಲ್ಪ ನಮಗೆ ಟೇಸ್ಟಿಗೆ ಎಷ್ಟು ಬೇಕೋ ಸಿಹಿ ಗೊತ್ತಾಗುತ್ತೆ ಅಷ್ಟು ಬೆಲ್ಲನ ನಾವು ಜಜ್ಜಿ ಅದಕ್ಕೆ ಸೇರಿಸ್ಕೊಂಡು ಕುದಿಲಿಕ್ಕೆ ಇಡ್ತಾಯಿದ್ದೀನಿ. ಸೊ ಇದು ಸರಿಯಾಗಿ ಕುದಿ ಬರಬೇಕು, ಅದು ಬೆಲ್ಲದ ಸ್ಮೆಲ್ ನಮಗೆ ಬರಬೇಕು, ಗೊತ್ತಾಗುತ್ತೆ. ಸೊ ತಳನೂ ಹಿಡಿಬಾರ್ದು, ಹಾಗೆ ನೋಡಿಕೊಂಡು ಸ್ವಲ್ಪ ಬೆಲ್ಲ ಹಾಕಿ ಸ್ವಲ್ಪ ಒಂದು ಟೀ ಲೋಟದಷ್ಟು ನೀರು ಹಾಕಿ ನಾನು ಇಟ್ಟಿದ್ದೆ. ಇದಾದಮೇಲೆ ನಾವಿವಾಗ ರುಬ್ಕೊಂಡಿರೋ ಹಸಿ ಅಂದರೆ ನೆನೆ ಇಟ್ಟಿರೋ ಅಕ್ಕಿ ಹಾಗೂ ಹಸಿ ಕೊಬ್ಬರಿ ರುಬ್ಬಿರೋದನ್ನು ಎರಡನ್ನೂ ಒಟ್ಟಿಗೆ ಸೇರಿಸಿ ನಾನು ಇವಾಗ ಹಾಕಿ ಇದನ್ನು ಜಾಸ್ತಿ ಹೊತ್ತು ಬಿಡಬಾರ್ದು, ತಳ ಹಿಡಿದು ಬಿಡುತ್ತೆ. ಸೊ ಹಾಗಾಗಿ ಹಾಕಿದ ತಕ್ಷಣವೇ ಸ್ವಲ್ಪ ಅದನ್ನು ತಿರುಗಿಸ್ಕೊತಾ ಇರಬೇಕು, ಅಂದರೆ ಸೌಟಲ್ಲಿ ತಿರುಗಿಸ್ತಾ ಇರಬೇಕು. ಅದಾದಮೇಲೆ ಒಂದು ಸೈಡು ನಾನು ತುಪ್ಪ ಕಾಯಕ್ಕಿಟ್ಟಿದ್ದೀನಿ. ಈ ತುಪ್ಪಕ್ಕೆ ನಾನು ಡ್ರೈ ಫ್ರೂಟ್ಸ್ನ ಎಲ್ಲನೂ ಸೇರಿಸಿ ಅದನ್ನು ಫ್ರೈ ಮಾಡಿಕೊಂಡು ಅದನ್ನೇ ಇವಾಗ ನಾನು ಏನು ಮಾಡ್ತೀನಿ ಅಂತಂದರೆ, ಇವಾಗ ರೆಡಿಯಾಗಿದೆಯಲ್ಲ ಬೆಲ್ಲ ಮತ್ತು ಬೇಳೆ ಹಾಗೂ ಹಸಿ ಕೊಬ್ಬರಿ ಮತ್ತು ಅಕ್ಕಿ ಹಿಟ್ಟಿಂದು, ಸೊ ಅದಕ್ಕೆ ನಾನು ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಸಾಧ್ಯ ಆದರೆ ಒಂದು ಏಲಕ್ಕಿನೂ ಕೂಡ ಸೇರಿಸಿದರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ಅದನ್ನು ಕೂಡ ನಾನು ಸೇರಿಸ್ಕೊಂಡು ಇವಾಗ ಇದನ್ನು ತುಪ್ಪದೊಟ್ಟಿಗೆ ಫ್ರೈ ಮಾಡಿರೋ ಡ್ರೈ ಫ್ರೂಟ್ಸ್ನ ಅದರೊಟ್ಟಿಗೆ ಸೇರಿಸಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಇವಾಗ ನಿಜ ಹೇಳ್ತೀನಿ ತುಂಬ ಚೆನ್ನಾಗುತ್ತೆ ಸ್ವೀಟು, ಅಂದರೆ ಕಡಲೆಬೇಳೆ ಪಾಯಸ. ಈ ಥರ ಒಂದು ಸರಿ ಟ್ರೈ ಮಾಡಿ ನೋಡಿ. ನಾರ್ಮಲಾಗಿ ನಾವು ರವೆಯನ್ನು ಹಾಕಿ ಮಾಡ್ತಿರ್ತೀವಲ್ವ, ಸೊ ಈ ಥರ ಒಂದು ಸರಿ ಟ್ರೈ ಮಾಡಿ. ಆ್ಯಂಡ್ ಇವಾಗ ನಾನು ತೋರಿಸ್ತಾ ಇದ್ದೀನಿ, ಇದು ಶಾಂಡ್ಗೆ ಮಹಾರಾಷ್ಟ್ರದಲ್ಲಿ ನಮ್ಮ ಅತ್ತೆ ಮಗಳು ಮಾಡಿರೋದು. ಸೊ ಅವ್ರಿಗೆ ಕೊಟ್ಟು ಕಳಿಸಿದ್ರು, ಅವರು ಕೂಡ ನನಗೆ ಅಂತ ಕೊಟ್ಟು ಕಳಿಸಿದ್ರು. ನೋಡ್ತಾ ಇದ್ದೀರಾ ನೀವು, ಒಂದು ಶಾಂಡ್ಗೆ ಹಾಕಿದರೆ ಅದೆಷ್ಟು ದೊಡ್ಡದಾಗಿ ಆಗುತ್ತೆ ಅಂತ. ಟೇಸ್ಟಲ್ಲಿ ಕೂಡ ಅಷ್ಟೇ ಚೆನ್ನಾಗಿತ್ತು. ಸೊ ಹಾಗಾಗಿ ನಾನು ಇವತ್ತು ಅದರೊಟ್ಟಿಗೆ, ಅಂದರೆ ಕಡಲೆಬೇಳೆ ಪಾಯಸದೊಟ್ಟಿಗೆ ಈ ಶಾಂಡ್ಗೆನೂ ಕೂಡ ಬಾಡಿಸ್ಕೊಳ್ತಾ ಇದ್ದೀನಿ. ಸೊ ಇದು ಇವತ್ತಿನ ನನ್ನ ಅಡುಗೆ ಆಗಿತ್ತು. ತುಂಬಾ ಕ್ವಿಕ್ಕಾಗಿ ಆ್ಯಂಡ್ ಸಿಂಪಲ್ಲಾಗಿ ನಾನು ಹೇಳ್ಕೊಟ್ಟಿದ್ದೀನಿ. ಆ್ಯಂಡ್ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಸೊ ನೀವು ಎಲ್ಲ ಒಂದು ಸರಿ ಟ್ರೈ ಮಾಡಿ. ಹಬ್ಬ ಹುಣ್ಣಿಮೆಲೇ ಮಾಡಬೇಕಂತ ಇಲ್ಲ, ನಾರ್ಮಲಾಗಿ ಮಾಡ್ಕೊಂಡು ತಿಂದು ಟೇಸ್ಟನ್ನ ನನಗೂ ಕೂಡ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನನ್ನ ವಿಡಿಯೋಸ್ನ ವಾಚ್ ಮಾಡ್ತಾಯಿರಿ. ಆದಷ್ಟು ಶೇರ್ ಮಾಡಿ, ಕಮೆಂಟ್ ಮಾಡಿ,